ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಯೂಟ್ಯೂಬಲ್ಲಿ ಫಸ್ಟ್ ವೀಡಿಯೋ ಆಗಿರುತ್ತೆ. ದಯವಿಟ್ಟು ಕ್ಷಮಿಸಿ, ಏನಾದರೂ ತಪ್ಪಾಗಿ ಮಾತಾಡಿದರೆ. ಹಳ್ಳಿ ಹುಡುಗಿ ಸ್ವಲ್ಪ ಮಾತಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ, ದಯವಿಟ್ಟು ಕ್ಷಮಿಸಿ. ಇವತ್ತು ನಮ್ಮ ಊರಲ್ಲಿ ಹಬ್ಬ ಆಗ್ತಿತ್ತು. ಸೊ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಮುಂದೆ ಎಲ್ಲ ಕ್ಲೀನಾಗಿ ಕಸ ಎಲ್ಲ ಗುಡಿಸಿ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟೆ. ನೆಕ್ಸ್ಟ್ ಸ್ನಾನ ಮಾಡಬೇಕಲ್ವ, ಸೊ ಒಲೆ ಎಲ್ಲ ಹಚ್ಬಿಟ್ಟು ನೀರು ಕಾಯಿಸ್ಲಿಕ್ಕಿಟ್ಟು ನೆಕ್ಸ್ಟು ನಮ್ಮ ಹಸುಗಳೆಲ್ಲ ಹೊಲಕ್ಕೆ ಹೋಗ್ತಿತ್ತು. ಅದಕ್ಕೆ ಬಾಯೆಲ್ಲ ಮಾಡಿ ನಾನು ಸಣ್ಣದಾಗಿ ಸ್ವಲ್ಪ ಗಿಡಗಳೆಲ್ಲ ಹಾಕ್ಕೊಂಡಿದ್ದೆ. ಅದನ್ನ ನೋಡಿಕೊಂಡು ನೀರೆಲ್ಲ ಹಾಕ್ಬಿಟ್ಟು ಏನಾದರೂ ಹೂಗಳು ಬಂದಿದೆ ಅಂತ ನೋಡ್ತಿದ್ದೆ. ತುಂಬಾ ಖುಷಿಯಾಯಿತು. ಇವತ್ತು ಕನಕಾಂಬರ ಹೂ ಬಿಟ್ಟಿತ್ತು. ಅಷ್ಟು ಪುಟ್ಟ ಗಿಡದಲ್ಲಿ ಅಷ್ಟು ಹೂ ಬಿಟ್ಟಿತ್ತು, ತುಂಬಾ ಖುಷಿಯಾಯಿತು. ನಿನ್ನೆ ಸಂತೆಯಿಂದ ತಂದ ತರಕಾರಿ ಇತ್ತು, ಅದನ್ನೆಲ್ಲ ಸ್ವಲ್ಪ ಬೇರೆ ಬೇರೆ ಮಾಡಿಟ್ಬಿಟ್ಟು, ಹುಡುಗಿರಂದರೆ ಗೊತ್ತಲ್ಲ, ಸ್ನಾನ ಎಲ್ಲ ಮಾಡಿ ಚೆನ್ನಾಗಿ ರೆಡಿಯಾಗಿಬಿಟ್ಟು ಸ್ಯಾರಿ ಎಲ್ಲ ಹಾಕ್ಕೊಂಡು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ತಿದ್ರು. ಸೊ ನಾನು ಮಾಡಬೇಕಲ್ವಾ, ಮಾಡಿಕೊಂಡೆ. ನೆಕ್ಸ್ಟು ನಮ್ಮ ಕಡೆ ಈ ರೀತಿ ತಂಬಿಟ್ಟು ಅಂತ ಮಾಡ್ತೀವಿ. ನಿಮ್ಮ ಕಡೆ ಯಾವ ರೀತಿ ಏನು ಮಾಡ್ತಾರೆ ಅಂತ ತಿಳಿಸಿ. ತಂಬಿಟ್ಟನ್ನ ತಗೊಂಡು ಎಲ್ಲ ಹುಡುಗಿರೂ ದೇವಸ್ಥಾನದ ಕಡೆ ಹೊರಟ್ವಿ. ಎಷ್ಟು ಜನ ಹುಡುಗಿರಿದ್ದಾರೆ ನೋಡಿ, ಎಲ್ಲರೂ ಸೀರೆ ಹಾಕ್ಕೊಂಡು ರೆಡಿಯಾಗಿ ಹೊರಟ್ವಿ. ಆಮೇಲೆ ದೇವಸ್ಥಾನದ ಪೂಜಾರಿಗೆ ದೇವರು ಬಂದಿತ್ತು. ನಮ್ಮ ಕಡೆ ಪೂಜಾರಿ ಮೇಲೆ ದೇವರು ಬಂದರೆ ಊರ ಯಜಮಾನರು ಕೇಳ್ತಾರೆ, ಮಳೆ ಬೆಳೆ ಎಲ್ಲ ಕರೆಕ್ಟಾಗಿ ಆಗುತ್ತಾ ಅಂತ. ಅದನ್ನೆಲ್ಲ ಕೇಳ್ತಾ ಇರಬೇಕಾದ್ರೆ ಅದೇ ಪೂಜಾರಿ ಬಂದು ಎಲ್ಲ ಹುಡುಗಿರ ಮೇಲೆ ಈ ರೀತಿ ತೀರ್ಥ ಹಾಕ್ತಾರೆ. ನಿಮ್ಮ ಕಡೆ ಈ ರೀತಿ ಹಾಕ್ತಾರೆ ಅಂತ ತಿಳಿಸಿ. ಆಮೇಲೆ ಎಲ್ಲ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಎಲ್ಲ ಮನೆ ಕಡೆ ಹೊರಟ್ವಿ. ಇನ್ನು ನನಗಂತೂ ತುಂಬಾ ಶಾಕ್ ಆಯಿತು ಮನೆಗೆ ಬಂದರೆ. ಏನಕ್ಕೆ ಅಂತೀರಾ, ಒಂದು ರಾಶಿ ಪಾತ್ರೆ ಹಾಕಿದ್ರು. ಎಲ್ಲನೂ ಬೆಳಗ್ಬಿಡ್ತೀನಿ, ಆದರೆ ಏನೂ ಪ್ರಾಬ್ಲಮ್ ಇಲ್ಲ. ಬೆಳಗೋದಂದರೆ ತೊಳೆಯೋದು, ಹಳ್ಳಿ ಕಡೆ ಆ ರೀತಿ ಅಂತಾರೆ. ಆದರೆ ಈ ಇಡ್ಲಿ ಪಾತ್ರೆ ಇದೆಯಲ್ಲ ತುಂಬಾ ಕಷ್ಟ. ಆದರೂ ಕಷ್ಟಪಟ್ಟು ತೊಳೆದೆ. ಇನ್ನು ನನ್ನ ಪುಟ್ಟ ಪಾಪು ಇದೆ, ನನ್ನ ಪಾಪು ಅಲ್ಲ, ಈ ಪಾಪು. ಇದು ಬರೀ 7 ದಿನ ಆಗಿರೋದು ಹುಟ್ಟಿ, ಹೆಣ್ಣು ಪಾಪು. ಅದನ್ನೆಲ್ಲ ನೋಡಿ ಮಾತಾಡಿಸ್ಕೊಂಡು ನಮ್ಮ ಕಡೆ ಟೋಟಲ್ ಒಂದು 300-350 ಮನೆ ಇದೆ. ಆ ಮನೆಯವರೆಲ್ಲ 600 ರೂಪಾಯಿ ಊರ ಯಜಮಾನ್ರು ಕೊಡಬೇಕು. ಆ ದುಡ್ಡಲ್ಲಿ ಆಡು ಇಲ್ಲ ಕುರಿನೂ ತಂದು ಸಪ್ರೇಟಾಗಿ ಅದನ್ನೆಲ್ಲನೂ ಕ್ಲೀನಾಗಿ ಕಟ್ ಮಾಡಿ ಮನೆಗೆ ಹಂಚ್ತಾರೆ. ಆ ರೀತಿ ಕೊಟ್ಟಿದ್ದರು. ಅಮ್ಮ ಅದನ್ನ ಸಾಂಬಾರು ಮಾಡಿದರು. ಇನ್ನು ನಾನು ಚಿಕನ್ ಸಾಂಬಾರು ಮಾಡಿದೆ. ಚಿಕನ್ ಸಾಂಬಾರು ನಮ್ಮ ಕಡೆ ನಾಟಿ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನೇನು ಹಾಕಿ ಚಿಕನ್ ಸಾಂಬಾರು ಮಾಡ್ತೀನಿ ಅಂತ ತಿಳಿಸ್ತೀನಿ. ಚಿಕನ್ ಸಾಂಬಾರೆಲ್ಲ ಮಾಡಿಬಿಟ್ಟು ನಾಟಿ ಕೋಳಿ ಚಿಕನ್ ಸಾಂಬಾರು ಮಾಡಿದೆ. ಆಮೇಲೆ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ, ಚಿಕನ್ ಸಾಂಬಾರು ಮಾಡಬೇಕಾದ್ರೆ ನಮ್ಮ ಕಡೆ ಕಾಲ್ಧೂಳು ಅಂದರೆ ಯಾವ್ದಾದ್ರು ಹೊಟ್ಟೆನೂ ಬರೋದು, ಲೂಸ್ ಮೋಷನ್ ಆಗೋದು ಚಿಕನ್ ತಿಂದಾಗ, ಆ ರೀತಿ ಏನೋ ಆಗಬಾರ್ದು ಅಂದರೆ ಕಬ್ಬಿಣಾಗೆ ಯಾವುದಾದ್ರು ಮಚ್ಚು ಇಲ್ಲ ಚಾಕು ಇಲ್ಲ ಕುಗ್ಲು ಅಂತಾರೆ ನಮ್ಮ ಕಡೆ, ಅದನ್ನೆಲ್ಲ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಚೆನ್ನಾಗಿ ರೆಡ್ ಕಲರ್ ಆಗಬೇಕು. ರೆಡ್ ಕಲರ್ ಆಗಿ ಬಿಸಿ ಆದಮೇಲೆ ಅದನ್ನ ಸಾಂಬಾರು ಹಾಕಬೇಕು. 3 ಸಲ ಡಿಪ್ ಮಾಡಬೇಕು. 3 ಸಲ ಡಿಪ್ ಮಾಡಾದ್ಮೇಲೆ ಮುಚ್ಚಳ ಹಾಕಿ ಮುಚ್ಚಿದ್ರೆ ಆಯಿತು. ಆ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಹೊಟ್ಟೆ ನೋವು ಆಗಲ್ಲ, ಲೂಸ್ ಮೋಷನ್ ಆಗಲ್ಲ. ಸೊ ಆ ರೀತಿ ಮಾಡ್ಕೋಬೇಕು. ಇಷ್ಟೆಲ್ಲ ಆದಮೇಲೆ ಸಾಂಬಾರು ಕೂಡ ರೆಡಿ ಆಯಿತು, ಊಟನೂ ಆಯಿತು. ಇನ್ನು ಸಂಜೆ ಅಮ್ಮ ಹಾಲು ಕರೆದಿದ್ರು. ಅದನ್ನು ಸಾಂಬಾರು ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಇಷ್ಟೇ ಇವತ್ತು ವೀಡಿಯೋ ಮಾಡೋಕ್ಕಾಗಿದ್ದು. ಇನ್ನು ಅಂದರೆ ವೀಡಿಯೋ ಮಾಡಬೇಕಂತ ಗೊತ್ತು, ಆದರೆ ಆ ಟೈಮ್ಗೆ ಫೋನ್ ತಗೊಂಡು ಹೋಗಿ ಮಾಡೋಷ್ಟು ನನಗೆ ಒಳ್ಳೆಯಲ್ಲ. ಸೊ ನೆಕ್ಸ್ಟ್ ಟೈಮ್ ಎಲ್ಲನೂ ಕೂಡ ವೀಡಿಯೋಸ್ ಮಾಡಿ ಹಾಕ್ತೀನಿ. ಫಸ್ಟ್ ಅಲ್ವಾ ನನಗೆ ಇದೆ ಫಸ್ಟ್ ವೀಡಿಯೋ, ಸೊ ಅದಕ್ಕೆ ಅಷ್ಟು ತಲೆ ಓಡಲಿ. ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡಿ ವೀಡಿಯೋಸ್ ಹಾಕ್ತೀನಿ. ಸೊ ದಯವಿಟ್ಟು ಕ್ಷಮಿಸಿ, ತಪ್ಪಿದ್ದರೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.